ಇನ್ನು ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಕಾವು ಜೋರಾಗಿದೆ. ವಿಧಾನಸಭೆ ಚುನಾವಣೆಯ ಮತದಾನ ಕೂಡ ಪ್ರಾರಂಭವಾಗಿರುವಂತದ್ದು. ಬಿರುಸಿನಿಂದ ಸಾಗಿದ ದೆಹಲಿ ವಿಧಾನಸಭೆ ಮತದಾನ. ಎಎಪಿ, ಬಿಜೆಪಿ, ಕಾಂಗ್ರೆಸ್ ನಡುವಿನ ತ್ರಿಕೋನ ಸ್ಪರ್ಧೆ ಇದು. ಸಂಜೆ 6 ಗಂಟೆ ನಂತರ ಸಮೀಕ್ಷೆಗಳ ಫಲಿತಾಂಶ ಕೂಡ ರಿವೀಲ್ ಆಗಲಿದೆ. ದೆಹಲಿಯ ಗಡಿ ಪ್ರದೇಶಗಳಲ್ಲಿ ವಾಹನಗಳ ತಪಾಸಣೆ ನಡೆಸಲಾಗ್ತಾ ಇದ್ದು ದೆಹಲಿ ಚುನಾವಣಾ ಪೊಲೀಸರು ಇದೀಗ ಅಲರ್ಟ್ ಆಗಿದ್ದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. 70 ಕ್ಷೇತ್ರಗಳಲ್ಲಿ 700 ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಫೆಬ್ರವರಿ 8ರಂದು ವಿಧಾನಸಭೆ ಮತ ಎಣಿಕೆ ನಡೆಯಲಿದೆ. ಇನ್ನು 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಾಳೆ ಮತದಾನ ನಡೆಯಲಿದ್ದು ಫೆಬ್ರವರಿ 8ರಂದು ಮತ ಎಣಿಕೆ ನಡೆದು ಅಂದೇ ಫಲಿತಾಂಶ ಹೊರಬೀಳಲಿದೆ. ದೆಹಲಿಯ 70 ವಿಧಾನಸಭಾ ಸ್ಥಾನಗಳಿಗೆ ಒಟ್ಟು 1.56 ಕೋಟಿ ಮತದಾರರು ಮತವನ್ನ ಚಲಾಯಿಸಲಿದ್ದಾರೆ. ಕಣದಲ್ಲಿ 699 ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡಲು ಬೇಕಾದಂತಹ ಮ್ಯಾಜಿಕ್ ನಂಬರ್ 36. 3000 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಎಲ್ಲವೂ ಕೂಡ ಸೂಕ್ಷ್ಮ ಎಂದು ಗುರುತಿಸಲಾಗಿದೆ. विकसित दिल्ली के लिए, अच्छी एजुकेशन के लिए, दिल्ली में अच्छी एजुकेशन रहे, क्लीनिंग रहे, सब कुछ अच्छा रहे, प्रदूषण को लेके अच्छा रहे। अंजलि सिंह। अंजलि किन मुद्दों पर वोट दिया है? सबसे पहले तो एम्प्लॉयमेंट अपॉर्चुनिटीज आए और दिल्ली में पॉल्यूशन कम हो। और मेन तो यही है। और भी सरकार आगे क्या चाहेगी, वो क्या सब करे? एम्प्लॉयमेंट और पहले तो यही एम्प्लॉयमेंट अपॉर्चुनिटीज आए और एजुकेशन में और डेवलपमेंट हो। अंजलि किन मुद्दों पर वोट दिया है? सबसे पहले तो एम्प्लॉयमेंट अपॉर्चुनिटीज आए। ಕಾಂಗ್ರೆಸ್ ಅಭ್ಯರ್ಥಿ ಅಲ್ಕಾ ಲಂಬಾ ಕೂಡ ಮತದಾನವನ್ನ ಮಾಡಿದ್ದಾರೆ. ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾದಿಪುರದ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ, ಮತವನ್ನ ಚಲಾಯಿಸಿದ್ದಾರೆ. ದೆಹಲಿ ಸಿಎಂ ಅತೀಶ್ ವಿರುದ್ಧ ಅಲ್ಕಾ ಲಂಬಾ ಇನ್ನು ಬಿಜೆಪಿ ಪಕ್ಷದಿಂದ ರಮೇಶ್ ಬಿದುರಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಲ್ಕಾ ಲಂಬಾ ಮತದಾನವನ್ನ ಮಾಡಿದ್ದಾರೆ. ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇವರು ಮಾದಿಪುರದ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ದಾರೆ. ಬಿಜೆಪಿ ಪಕ್ಷದಿಂದ ರಮೇಶ್ ಬಿದುರಿ ಕಣದಲ್ಲಿದ್ದಾರೆ. ದೆಹಲಿ ಸಿಎಂ ಅತೀಶ್ ಕಲ್ಕಾಜಿ ಕ್ಷೇತ್ರದಿಂದ ಎಎಪಿ ಅಭ್ಯರ್ಥಿಯಾಗಿತ್ತು. ಇನ್ನು ಬಿಜೆಪಿ ಈ ಕ್ಷೇತ್ರದಿಂದ ತನ್ನ ಮಾಜಿ ಸಂಸದ ರಮೇಶ್ ಬಿದುರಿ ಅವರನ್ನ ಕಣಕ್ಕಿಳಿಸಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಇದೀಗ ದೆಹಲಿ ವಿಧಾನಸಭೆ ಮತದಾನ ಬಿರುಸಿನಿಂದ ಸಾಗಿದೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿ. ದೀಪ್ತಿ, ಏನಂದ್ರೆ ದೆಹಲಿ ಚುನಾವಣೆ ಇವತ್ತು ಏನು ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಆರಂಭವಾಗಿದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ. ಏನು ದೆಹಲಿ ಒಂದು ರಾಜ್ಯ ರಾಜಧಾನಿಯಲ್ಲಿ ಈ ಒಂದು ಎಎಪಿ ಏನಿದೆ, ಎಎಪಿ ತನ್ನ 3ನೇ ಗೆಲುವ ಮುಖಾಂತರ ಇತಿಹಾಸವನ್ನ ಏನಾದ್ರು ದಾಖಲು ಮಾಡುತ್ತಾ ಅಥವಾ ಆಡಳಿತಾರೂಢ ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಏನಾದ್ರೂ ಎಎಪಿಯನ್ನ ಈ ಬಾರಿ ಸೋಲಿಸಿ ಅಧಿಕಾರಕ್ಕೆ ಬರಬಹುದಾ? ಈ ನಡುವೆ ಕಾಂಗ್ರೆಸ್ ಕೂಡ ತನ್ನ ಹಿಂದೆ ಏನು ಶೀಲಾ ದೀಕ್ಷಿತ್ ಇದ್ರು, ಅವರ ನಂತರದಲ್ಲಿ ಕಾಂಗ್ರೆಸ್ ಕೂಡ ಅಲ್ಲಿ ಹೀನಾಯವಾಗಿ ಸೋಲನ್ನ ಅಪ್ಪಿತ್ತು. ಹೀಗಾಗಿ ಮತ್ತೆ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರಬಹುದಾ? ಈ ರೀತಿಯಾಗಿ ಒಂದು ಕ್ಯಾಲ್ಕುಲೇಷನ್ಸ್ ಡೆಲ್ಲಿ ಮತದಾರರಲ್ಲಿ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು 3 ಪಕ್ಷಗಳಲ್ಲೂ ಕೂಡ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು 3 ಪಕ್ಷಗಳಲ್ಲೂ ಕೂಡ ಬಿರುಸಿನಿಂದ ತಮ್ಮ ಅಭ್ಯರ್ಥಿ ದೆಹಲಿಯ ಒಂದು ವಾರಸುದಾರಿಕೆಗೆ ಇವತ್ತು ಮತದಾರರು ಮತವನ್ನ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದಲೂ ಕೂಡ ಮತದಾನ ಬರದಿಂದ ಬಿರುಸಿನಿಂದ ಮತ್ತೆ ಉತ್ಸಾಹದಿಂದಲೂ ಕೂಡ ಸಾಗಿದೆ ಅಂತಲೇ ಹೇಳ್ಬೋದು. 70 ಸೀಟಲ್ಲಿ ಅಂದ್ರೆ ಟೋಟಲ್ ಇರುವಂತಹ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಣದಲ್ಲಿ 699 ಜನ ಅಭ್ಯರ್ಥಿಗಳಿದ್ದಾರೆ.
ಆನಂತರ ನೋಡೋದಾದ್ರೆ ನಾವೀಗ 1.5 ಕೋಟಿ ಅಂದ್ರೆ 1.5 ಕೋಟಿ ಮತದಾರರೇ, ಅದರಲ್ಲಿ ಫ್ರೆಶರ್ ವೋಟರ್ಸ್ ಬಂದ್ಬಿಟ್ಟು ಫಸ್ಟ್ ಟೈಮ್ ವೋಟ್ ಮಾಡ್ತಿರೋರು 2.4 ಲಕ್ಷ ಮತದಾರರಿದ್ದಾರೆ. ಈಗ ನಾವು ಕಳೆದ 2015 ಮತ್ತು 20 ಒಂದು ಚುನಾವಣೆಯನ್ನ ನೋಡೋದಾದ್ರೆ 2015 ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ AAP 67 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತು. ಬಿಜೆಪಿ ಅದರಲ್ಲಿ ಕೇವಲ 3 ಸ್ಥಾನಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ ಏನು ಶೂನ್ಯವನ್ನ ಪಡ್ಕೊಂಡಿತ್ತು. 2020 ನೋಡೋದಾದ್ರೆ AAP 62 ಸ್ಥಾನವನ್ನ, ಬಿಜೆಪಿ 8 ಸ್ಥಾನವನ್ನ, ಕಾಂಗ್ರೆಸ್ ಮತ್ತೆ ಅಲ್ಲಿ ಶೂನ್ಯವನ್ನ ಕೂಡ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಒಂದೇ ಸರ್ಕಾರ ನಿರಂತರ 10 ವರ್ಷಗಳ ಇದ್ದಾಗ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ಅಂತ ಅನ್ನೋ ಒಂದು ಅಲೆ ಸೃಷ್ಟಿಯಾಗಿರುತ್ತೆ. ಇದನ್ನ ನಾವು ನೋಡಿದಾಗ ಬಹುಶಃ ಮಾರ್ಜಿನ್ ಕಡಿಮೆ ಆಗ್ಬೋದು, ಅಥವಾ ಏನಾದ್ರೂ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ 3ನೇ ಬಾರಿಗೆ ಗೆಲ್ಲುವ ಮುಖಾಂತರವಾಗಿ ಇತಿಹಾಸವನ್ನ ದಾಖಲು ಮಾಡಬಹುದಾ ಅನ್ನೋ ಒಂದು ಕುತೂಹಲ ಕೂಡ ಕೆರಳಿದೆ ಅಂತ ಹೇಳ್ಬಿಟ್ಟು ಈ ನಡುವೆ 3 ಪಕ್ಷಗಳನ್ನು ಕೂಡ ತಮ್ಮದೇ ಆದಂತ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿದ್ದಾರೆ. ಏನು AAP ಹಿಂದೆ ಏನು ಕೊಟ್ಟಿದ್ದಂತಹ ಏನು ಸಾಮಾಜಿಕ ಕೆಲವೊಂದು ಭದ್ರತೆಗಳ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಏನು ಉಚಿತವಾಗಿರುವಂತಹ ಬಸ್ ಆಗಿರ್ಬೋದು, ಅಥವಾ ಏನು ಶಾಲೆಗಳಲ್ಲಿ ಉಚಿತವಾಗಿರುವಂತಹ ಅಡ್ಮಿಷನ್ ಆಗಿರ್ಬೋದು, ಇಂತಹ ಭರವಸೆಗಳನ್ನು ಕೊಟ್ಟಿದೆ. ಇದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಏನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಗ್ಯಾರಂಟಿಗಳ ಯೋಜನೆಗಳನ್ನ ನಾವು ನೋಡಿದೀವಿ, ಗಮನಿಸಿದೀವಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಲ್ಲಿ ಹೋಗಿ ಕಾಂಗ್ರೆಸ್ನ ಪ್ರಚಾರದಲ್ಲಿ ಕೂಡ ತೊಡಗಿದ್ದಂತದ್ದನ್ನ ನೋಡಿದೀವಿ. ಅವರು ಕೂಡ ಏನು ನಮ್ಮ ಕರ್ನಾಟಕದಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಅಲ್ಲಿ ಕೂಡ ಪ್ರಕಟ ಮಾಡಿದ್ರೆ, ಇದ್ರ ಜೊತೆಗೆ ಬಿಜೆಪಿ ಕೂಡ ಒಂದ್ ಹೆಜ್ಜೆ ಮುಂದೆ ಹೋಗಿ ಉಚಿತವಾಗಿ ಫ್ರೀ ಆಗಿ ಬಡವರಿಗೆ 500 ರೂಪಾಯಿಗೆ ಗ್ಯಾಸ್ ಅನ್ನ ಕೊಡುವಂತದ್ದು, ಮತ್ತೆ 25 ಲಕ್ಷ ಇನ್ಶೂರೆನ್ಸ್ ಅನ್ನ ಕೊಡುವಂತದ್ದು, ಇಂತ ಹಲವಾರು ತಮ್ಮ ಪ್ರಣಾಳಿಕೆಯಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಮತದಾರರನ್ನ ಸೆಳೆಯಲಿಕ್ಕೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಫೆಬ್ರವರಿ 8ಕ್ಕೆ ಮತದಾನ ನಡೆಯಲಿದೆ. ಈ ಬಾರಿ ಯಾವ ಒಂದು ಪಕ್ಷ ಗದ್ದುಗೆಗೇರಲಿದೆ ಅನ್ನೋ ಒಂದು ಕುತೂಹಲಕ್ಕೆ ಇವತ್ತು ಮತದಾನ ನಡೀತಿದೆ. ದೀಪ್ತಿ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.